ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಸಾಹೇಬರು ಹೇಳಿಕೆ ಕೊಟ್ಟಿದ್ದರು ಅಂತ ಹೇಳ್ಕೊಂಡು ನೋಡಿ. ಯು ಟಿ ಖಾದರ್ ಸಾಹೇಬರು ವಿಧಾನಸಭೆಯ ಸಭಾಧ್ಯಕ್ಷರು. ಆ ಪೀಠದಲ್ಲಿ ಕೂತಿರ್ತಕ್ಕಂತಹ ಓರ್ವ ನಾಯಕ ಈ ರಾಜ್ಯದ ಎರಡನೇ ಅಗ್ರಸ್ಥಾನ. ಅದು ಗವರ್ನರ್, ನಮ್ಮ ರಾಜ್ಯಪಾಲರು ಬಿಟ್ಟರೆ ಮತ್ತೆ ಇರ್ತಕ್ಕಂಥ ಸ್ಥಾನಮಾನ ಸ್ಪೀಕರ್ ಪೋಸ್ಟ್. ಈ ಸಭಾಧ್ಯಕ್ಷರ ಪೀಠದಲ್ಲಿ ಕೂತವರು ರಾಜಕೀಯ ಇಂತಹ ಈ ಪುಡಾರಿಗಳ ಹೇಳಿಕೆಗಳಿಗೆ ಅವರು ಪ್ರತಿಕ್ರಿಯೆ ನೀಡುವುದು ಅಷ್ಟೊಂದು ಉಚಿತವಲ್ಲ ಅಂತ ನಮ್ಮ ಭಾವನೆ. ಅದನ್ನು ನಾವು ಅರ್ಥ ಮಾಡಿಕೊಂಡೇ ಅದರ ವಿರುದ್ಧ ಮಾತಾಡಲಿಕ್ಕೆ ಬರುವುದಿಲ್ಲ. ಮತ್ತು ಅವರಿಂದಾಗಿ ಏನು ಆಗಬೇಕಾಗಿದೆಯೋ ಇದರ ವಿರುದ್ಧ ಅದೆಲ್ಲ ಬೇಕಾದರೆ ಅವ್ರು ಮಾಡ್ಕೊಳ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಮತ್ತು ಸಮಾಜದಲ್ಲಿ ಶಾಂತಿ ಮತ್ತು ಈ ದೇಶದ ಸಾರ್ವಭೌಮತೆ ಸಾಮರಸ್ಯ ಕಾಪಾಡೋದು ಹೇಗೆ ಅಂತ ಹೇಳ್ಕೊಂಡು ಅವರಿಗೆ ಚೆನ್ನಾಗಿ ತಿಳಿದಿದೆ. ಅವರು ಅನುಭವಿ ರಾಜಕಾರಣಿ ಕೂಡ ಅದನ್ನು ಬೇಕಾದಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಎರಡು ಮಾತಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಸಮಾಜದ ಎಲ್ಲ ವರ್ಗದ ಜನರಿಗೂ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಯಾರು ಕೂಡ ಟೀಕೆ ಟಿಪ್ಪಣಿ ರಾಜಕೀಯದಲ್ಲಿ ಸಮಾಜದಲ್ಲಿ ಅದು ಸಹಜ, ಸಾಮಾನ್ಯ. ಅದನ್ನು ಎದುರಿಸ್ಕೊಂಡು ರಾಜಕಾರಣ ಮಾಡೋದಕ್ಕೇ ರಾಜಕಾರಣಿ ಅಂತ ಹೇಳೋದು. ಮತ್ತು ನಾವು ಅದನ್ನು ದ್ವಂದ್ವ ನಿಲುವು ತಾಳಿದ್ದಾರೆ ಅಥವಾ ತನಗೆ ಬೇಕಾದಂಥ ಮಾತಾಡಿದ್ದಾರೆ, ಅದನ್ನು ತಪ್ಪು, ದಯವಿಟ್ಟು ಯಾರು ತಪ್ಪಾಗಿ ಅರ್ಥಿಸ್ಕೊಳ್ಬೇಕಾರದು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಂವಿಧಾನದಲ್ಲಿ ಪೀಠದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ರಾಜಕೀಯವಾಗಿ ಹಸ್ತಕ್ಷೇಪ ಮಾಡೋದಾಗಲಿ ಇಂಥವ್ರ ವಿರುದ್ಧ ಹೇಳಿಕೆ ನಾವು ಕೊಡುವುದು ಅಷ್ಟೊಂದು ಸರಿಯಾಗುವುದಿಲ್ಲ. ಅದು ಎಲ್ಲಿ ಮಾತಾಡಬೇಕಾಗಿದೆಯೋ, ಯಾರ ಹತ್ರ ಮಾತಾಡಬೇಕಾಗಿದೆಯೋ ಅಂತಹ ಜಾಗದಲ್ಲಿ ಅವರು ಮಾತಾಡ್ತಾರೆ. ಅದನ್ನು ಖಂಡಿತವಾಗಿ ನನಗೆ ಭರವಸೆ ಇದೆ.